ಕಳೆದ 5-6 ವರ್ಷಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪದೇ ಪದೇ ದೇವಸ್ಥಾನಗಳಿಗೆ ಹೋಗೋದು, ಆ ಮೂಲಕ ತಾನೊಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಅನ್ನೋದನ್ನ ಅವಕಾಶ ಸಿಕ್ಕಾಗಲೆಲ್ಲ ತೋರಿಸ್ಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಅವ್ರು ಎಲ್ಲಿ ಹೋದ್ರೂ ಒಂದೇ ಪ್ರಶ್ನೆ ಅವ್ರಿಗೆ ಬರೋದು. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಕೇಳಿದ ಪ್ರಶ್ನೆಗೆ ಮಾರ್ಮಿಕ ಉತ್ತರವನ್ನು ಕೊಟ್ಟಿದ್ದಾರೆ ಅವರು. ಭಕ್ತನಿಗೂ ಭಗವಂತನಿಗೂ ಇಲ್ಲಿ ವ್ಯವಹಾರ ನಡೆಯುತ್ತೆ, ನಾನುಂಟು ಆ ತಾಯಿ ಉಂಟು, ಎಲ್ಲರಿಗೂ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥಿಸಿದ್ದೀನಿ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಮಾರ್ಮಿಕತೆಯಿಂದ ಕೊಟ್ಟಿತ್ತು. ಡೈರೆಕ್ಟ್ ಆಗಿ ಯಾವ ಉತ್ತರನ ಎಷ್ಟೇ ಯಾವುದೇ ರೀತಿ ತಿರುಗಿಸಿ ಮುರುಗಿಸಿ ಕೇಳಿದ್ರು ಕೂಡ ಅವರು ಉತ್ತರ ಕೊಡ್ತಾ ಇಲ್ಲ. ಇದರಲ್ಲಿ ಒಂದು ಕಾಷ್ಟ ಮೌನವನ್ನು ಅವರು ಮೇಂಟೈನ್ ಮಾಡ್ತಿದ್ದಾರೆ. ಕಾಷ್ಟ ಮೌನ ಅಂದರೆ ತಪಸ್ಸಿನ ರೀತಿ ಮೌನ. ಎಷ್ಟೇ ಕಠಿಣ ಪರಿಸ್ಥಿತಿಯಲ್ಲೂ ಅದೇ ಮೌನವನ್ನು ಹಿಡ್ಕೊಳ್ಳೋದು. ಇಲ್ಲೂ ಅಷ್ಟೇ ಅವರು ತುಂಬ ಮಾರ್ಮಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ವ್ಯವಹಾರ ಅಂತೆಲ್ಲ ಹೇಳಿದ್ದಾರೆ, ಭಕ್ತನಿಗೂ ಭಗವಂತನಿಗೂ ಅಂತ. ಬಟ್ ಸಾಮಾನ್ಯವಾಗಿ ಆಸ್ತಿಕ ವರ್ಗ ವ್ಯವಹಾರ ಅಂತೆಲ್ಲ ನೋಡಲ್ಲ. ದೇವಸ್ಥಾನ ವ್ಯವಹಾರ ಅನ್ನೋ ಪದ ಬಳಕೆ ತಪ್ಪು. ದೇವಸ್ಥಾನದಲ್ಲಿ ವ್ಯವಹಾರ ನಡೆಯುವ ಜಾಗನೇ ಅಲ್ಲ. ಅದು ಬಿಸ್ನೆಸ್ ಮ್ಯಾನ್ಗಳ ಮೈಂಡ್ ಸೆಟ್ ಆಗಿರೋದ್ರಿಂದ ಪ್ರಾಬಬ್ಲಿ ಹಂಗೆ ಸಹಜವಾಗಿ ಬಂದ್ಬಿಡ್ತಾ ಗೊತ್ತಿಲ್ಲ. ಬಟ್ ಅಲ್ಲೆಲ್ಲ ವ್ಯವಹಾರ ನಡೆಯಲ್ಲ. ಅಲ್ಲೊಂದು ಅಘೋಷಿತ ಸಂಭಾಷಣೆ ಒಂದು ನಡೆಯುತ್ತಷ್ಟೇ. ದೇವರು ಮತ್ತು ಭಕ್ತನಿಗೆ ಒಂದು ಸಂಭಾಷಣೆ, ಅನ್ಹರ್ಡ್ ಸಂಭಾಷಣೆ ನಡೆಯುತ್ತಷ್ಟೇ. ವ್ಯವಹಾರ ಎಲ್ಲ ನಡೆಯಲ್ಲ. ಅಲ್ಲಿ ಮಾರ್ಕೆಟ್ ಅಲ್ಲ ಅದು. ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ನಡೆಯುತ್ತ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿ ಉಂಟು, ನಾವುಂಟು ಭಕ್ತಿ ಉಂಟು. ಹೆಚ್ಚಿನ ಅಧಿಕಾರದ ಏನಾದ್ರು ಬೇಡಿಕೆ ಇಟ್ಟಿದ್ದಾರೆ? ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ನಡೆಯುತ್ತ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿ ಉಂಟು, ನಾವುಂಟು ಭಕ್ತಿ ಉಂಟು. ಅಧಿಕಾರಿಗೆ ಹೆಚ್ಚಿನ ಅಧಿಕಾರದ ಏನಾದ್ರು ಬೇಡಿಕೆ ಇಟ್ಟಿದ್ದಾರೆ? ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ನಡೆಯುತ್ತ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿ ಉಂಟು, ನಾವುಂಟು ಭಕ್ತಿ ಉಂಟು. ಅಧಿಕಾರಿಗೆ ಹೆಚ್ಚಿನ ಅಧಿಕಾರದ ಏನಾದ್ರು ಬೇಡಿಕೆ ಇಟ್ಟಿದ್ದಾರೆ? ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ನಡೆಯುತ್ತ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿ ಉಂಟು, ನಾವುಂಟು ಭಕ್ತಿ ಉಂಟು. ಅಧಿಕಾರಿಗೆ ಹೆಚ್ಚಿನ ಅಧಿಕಾರದ ಏನಾದ್ರು ಬೇಡಿಕೆ ಇಟ್ಟಿದ್ದಾರೆ? ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ನಡೆಯುತ್ತ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿ ಉಂಟು, ನಾವುಂಟು ಭಕ್ತಿ ಉಂಟು. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಡಿ.ಕೆ. ಶಿವಕುಮಾರ್ ಎಲ್ಲಿ ಹೋದ್ರೂ ಸುದ್ದಿನೇ. ಹಾಸನಾಂಬ ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿದ್ರು, ಅದಾದ ನಂತರ ಅಗೇನ್ ಅವ್ರದ್ದೊಂದು ಸೈಲೆನ್ಸ್ ಕಂಟಿನ್ಯೂ ಆಗ್ತಿತ್ತು. ಅದೇನೋ ಒಂದು ಆಧ್ಯಾತ್ಮಿಕ ಟಚ್ ಕೊಡೋದಕ್ಕೆ ಹೋದ್ರು, ಬಟ್ ಅದಷ್ಟು ಸರಿಯಾಗಿ ಫ್ರೇಸಸ್ ಹೊಂದಾಣಿಕೆ ಆದಂಗಿಲ್ಲ. ವ್ಯವಹಾರ ಅಂತೆಲ್ಲ ಪದಗಳನ್ನು ಸಹಜವಾಗಿ ಉಪಯೋಗಿಸ್ಬಿಟ್ಟಿದ್ದಾರೆ. ಬಿಸ್ನೆಸ್ ಮ್ಯಾನು ಮತ್ತು ರಾಜಕಾರಣಿ ಆಗಿರೋದ್ರಿಂದ ಹಂಗೆ ಹೇಳಿದ್ರೆ ಗೊತ್ತಿಲ್ಲ, ಬಟ್ ಅದು ತಪ್ಪು ಅಂತ ಕಾಣಿಸುತ್ತೆ. ಮಮತಾ, ವರ್ಷಕ್ಕೊಮ್ಮೆ ಮಾತ್ರ ದರ್ಶನವನ್ನು ಕರುಣಿಸುವಂಥ ಹಾಸನದ ಅಧಿದೇವತೆ ದರ್ಶನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಪ್ರತಿ ವರ್ಷ ತಪ್ಪದೇ ಹಾಜರಾಗ್ತಾರೆ. ಅವರು ಹಿಂದೆ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಪತ್ನಿ ಉಷಾ ಅವರು ಬಂದು ಪೂಜೆಯನ್ನು ಸಲ್ಲಿಸಿ ಹೋಗಿದ್ರು. ನಿನ್ನೆಯೂ ಸಹ ಪತ್ನಿ ಜೊತೆ ಆಗಮಿಸಿದಂಥ ಡಿ.ಕೆ. ಶಿವಕುಮಾರ್ ಅವರು ಗರ್ಭಗುಡಿಯಲ್ಲಿ ಸುಮಾರು 20 ನಿಮಿಷಕ್ಕೂ ಹೆಚ್ಚು ಕಾಲ ಅವರು ಪೂಜೆಯನ್ನು ಸಲ್ಲಿಸಿದರು. ಗರ್ಭಗುಡಿಯಲ್ಲಿ ನೆಲದ ಮೇಲೆ ಕುಳಿತು ದುರ್ಗಾ ಸಪ್ತಮಿ ಸತಿಯ 11ನೇ ಅಧ್ಯಾಯದ ನಾರಾಯಣಿ ನಮಸ್ಕಾರ ಮಂತ್ರವನ್ನು ಪಠಿಸಿದರು. ಆ ನಂತರ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಇದೇ ವೇಳೆ ಶತ್ರುವಿನ ಮೇಲೆ ಜಯ ಸಾಧಿಸಲು ಖಡ್ಗಮಾಲ ಸ್ತೋತ್ರವನ್ನು ಇಲ್ಲಿ ಪಠಿಸಿದ್ದು ವಿಶೇಷವಾಗಿತ್ತು. ಈ ಪೂಜೆಯನ್ನು ಸಲ್ಲಿಸಿ ಅವರು ಮೇಲೆದ್ದ ಬಳಿಕ ಏನು ದೇವರು ಪ್ರಸಾದವನ್ನು ಕೊಡ್ತಿರ್ತಾರೆ, ಈ ಸಂದರ್ಭದಲ್ಲಿ ದೇವಿಯ ಮೇಲಿದ್ದಂಥ ಹೂವು 2 ಬಾರಿ ಬಲಗಡೆಯಿಂದ ಜಾರಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ CM ರೇಸ್ನಲ್ಲಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ಶುಭ ಸಂಕೇತವನ್ನು ಕೊಡ್ತಾ ಅನ್ನೋದು ಇಲ್ಲಿ ಪ್ರಮುಖವಾದಂಥ ಅಂಶವಾಗಿದೆ. ಯಾಕೆಂದರೆ ಏನು ಡಿ.ಕೆ. ಶಿವಕುಮಾರ್ ಅವರು ದೇವರನ್ನ ಅತಿಯಾಗಿ ನಂಬ್ತಾರೆ. ಪ್ರತಿ ಬಾರಿಯೂ ಸಹ ಹಾಸನಾಂಬ ದೇವಿ ದರ್ಶನಕ್ಕೆ ಬಂದೇ ತಪ್ಪದೆ ಹಾಜರಾಗ್ತಾರೆ. ಹಾಗಾಗಿ ಈ ಬಾರಿ ಏನು ಅವರು CM ಆಗ್ತಾರೆ ಅನ್ನೋ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ. ದೇವಿಯ ದರ್ಶನ ಪಡಿಬೇಕಾದ್ರೆ ಎಲ್ಲ ಶುಭ ಸಂಕೇತಗಳು ನಿನ್ನೆ ಆಗಿರ್ತಕ್ಕಂಥದ್ದು. ದೇವಿ ದರ್ಶನ ಪಡೆದು ಬಂದ ನಂತರ ಏನು ಹೆಚ್ಚಿನ ಅಧಿಕಾರ ನಿಮಗೆ ಬೇಡಿದಿರ ಅಂತ ದೇವರಲ್ಲಿ ಬೇಡಿರಂಥ ಒಂದು ಪ್ರಶ್ನೆಗೂ ಸಹ ಅವರು ಮಾರ್ಮಿಕವಾಗಿಯೇ ಉತ್ತರವನ್ನು ಕೊಟ್ಟರು. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೀತಕ್ಕಂಥದ್ದು ದೇವಾಲಯದಲ್ಲಿ, ಅದು ನನಗೆ ಬಿಟ್ಟ ವಿಚಾರ. ಅದನ್ನು ನಾನು ಸಾರ್ವಜನಿಕವಾಗಿ ಹೇಳಲ್ಲ. ನಾನುಂಟು ಭಗವಂತ ಉಂಟು ಅಂತ ಹೇಳಿ ಒಂದು ಮಾರ್ಮಿಕವಾಗಿ CM ಆಗುವಂಥ ಒಂದು ಆಸೆ ಏನಿದೆ ಅದನ್ನು ಎಲ್ಲಿಯೂ ಹೇಳಿಕೊಳ್ಳದೆ ಮನಸ್ಸಿನಲ್ಲೇ ಇಟ್ಕೊಂಡು ಈ ರೀತಿಯ ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹಾಸನಾಂಬ ದೇವಾಲಯಕ್ಕೆ ಅವರು ಏನು ತಪ್ಪದೆ ಬರ್ತಾರೆ. ಅದರಲ್ಲಿ ಈ ಬಾರಿ ವಿಶೇಷವಾಗಿ ಅವರಿಗೆ ಬಲಗಡೆಯಿಂದ ಪ್ರಸಾದ ಆಗಿರ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಆಸೆ ಏನಿದೆ ಅದಕ್ಕೆ ಶುಭ ಸೂಚನೆಯನ್ನು ಹಾಸನಾಂಬ ದೇವಿ ನೀಡಿದ್ರ ಅನ್ನೋದು ಇಲ್ಲಿ ಪ್ರಮುಖವಾದಂಥ ವಿಷಯವಾಗಿದೆ. ಮಮತಾ. ರೈಟ್ ಶಶಿಧರ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇರಬಹುದು ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಸಂಸ್ಕೃತ ಶ್ಲೋಕಗಳನ್ನು ಕಲ್ತ್ಕೊಂಡಿದ್ದಾರೆ. ಯಾವ್ಯಾವ ದೇವಸ್ಥಾನಕ್ಕೆ ಹೋದಾಗ ಯಾವ ದೇವರ ಮುಂದೆ ಯಾವ ಸ್ತೋತ್ರಗಳನ್ನು ಹೇಳಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವರು ಕೆಲವು ಸ್ತೋತ್ರಗಳನ್ನು ಹೇಳ್ಕೊಂಡಿರಬಹುದು. ತುಂಬ ಜನಕ್ಕೆ ಗೊತ್ತಿರುತ್ತೆ, ಮನಸ್ಸಲ್ಲೇ ಹೇಳ್ಕೊತಾರೆ ದೇವಸ್ಥಾನಗಳಿಗೆ ಹೋದಾಗ. ಅದು ಅವರವರ ಭಕ್ತಿ ಅಷ್ಟೇ. ಅದೆಲ್ಲ
ನಾವು ಪ್ರಶ್ನೆನೂ ಮಾಡೋದಕ್ಕಾಗೋದಿಲ್ಲ. ಬಟ್ ಈ ಸರ್ತಿ ಅವರಿಗೆ ಹಾಸನಾಂಬೆಯಿಂದ ಬಲಭಾಗದಿಂದ ಹೂವು ಸಿಕ್ಕಿದೆ, ಎಲ್ಲವೂ ಶುಭ ಸೂಚಕ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅದರ ವಿಚಾರಗಳೆಲ್ಲವೂ ಕೂಡ ಗೊತ್ತಾಗುತ್ತೆ.